ಇವತ್ತು ಅಪ್ಡೇಟ್ಗಳು ಹೇಗೆ ಸಿಕ್ಕಿವೆ ಅಂತಂದರೆ ಫ್ಯಾನ್ಸ್ಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗೋವರೆಗೂ ಬಾಸ್ ಅಪ್ಡೇಟ್ ಬಾಸ್ ಅಂತ ಕೇಳಬಾರ್ದು. ಆ ಲೆವೆಲಿಗೆ ಅಪ್ಡೇಟ್ಗಳನ್ನ ಕೊಟ್ಟು ಬಿಸಾಕಿದ್ದಾರೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಇವತ್ತಂತೂ ಡಿ ಬಾಸ್ ಫ್ಯಾನ್ಸ್ಗಳಿಗೆ ಹಬ್ಬ ಅಲ್ಲ, ಮಾರಿ ಹಬ್ಬ ಅಂದರೂ ತಪ್ಪಾಗಲ್ಲ. ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ಜೋರಿದೆ. ಅಪ್ಡೇಟ್ಸ್ಗಳ ಸುರಿ ಮಳೆನೇ ಆಗೋಗಿದೆ. ನಮಗೆ ವಿಡಿಯೋ ಮಾಡೋಕ್ಕೆ ಮುಕ್ಕಳರೆ ಕಂಟೆಂಟ್ ಸಿಕ್ಕಿದೆ, ಆದರೆ ಟೈಮೇ ಸಿಗ್ತಿಲ್ಲ ಗುರು. ಆದ್ರೂ ವಿಡಿಯೋ ಮಾಡ್ತಾಯಿದ್ದೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂದರೆ ಹೇಗೆ ಹೇಳಿ? ವಿಡಿಯೋನ ಫುಲ್ ನೋಡಿ, ಏನು ಹೇಳಿ, ವಿಡಿಯೋನ ಫುಲ್ಲು ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಮೈನ್ ವಿಚಾರಕ್ಕೆ ಬರೋಣ. ಡಿ ಬಾಸ್ ಪ್ರೇಮ್ KVN ಕಾಂಬಿನೇಷನ್ ಸಿನಿಮಾದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಲಿಟ್ರಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಆ ಫೀಲ್ ಬಂತು ನನಗೆ ನೋಡುವಾಗ. ಯಾವ ಕತೆ, ಯಾವ ಟೈಮ್ಲೇನು, ಏನೂ ಐಡಿಯಾ ಇರಲಿಲ್ಲ. ಜಸ್ಟ್ ಒಂದು ಮೋಷನ್ ಪೋಸ್ಟರಿಂದ ನೆಕ್ಸ್ಟ್ ಲೆವೆಲ್ ಹೈಪ್ನ ತೊಗೊಂಡ್ರು ಈ ಸಿನಿಮಾದ ತಂಡ. ಏನು ವಿಡಿಯೋ ಗುರು ಅದು! ಒಂದು ಅಲ್ಟ್ರಾ ಮಾಸ್ ಡೈಲಾಗ್ ಜೊತೆ ಆ ಮಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದು ಸದ್ದು ಸಾಕಾಗಿತ್ತು ಶಿವ. ಯಾರು ಬಾರಿಸಿದೋ ಗೊತ್ತಿಲ್ಲ, ರೊಚ್ಚಿಗೆದ್ದು ಸರಿಯಾಗೇ ಬಾರಿಸೋರು ಮಾತ್ರ. ಇನ್ನು ಪೋಸ್ಟ್ರು ಕೂಡ ಚೆನ್ನಾಗಿತ್ತು. ಮುಂದೆ ಒಂದು ಅರಮನೆ ಇದೆ, ಯುದ್ಧ ಭೂಮಿಲಿ ಗದೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದು. ಕ್ಯಾರೆಕ್ಟರ್ ಯಾಕೋ ನನಗೆ ಆಂಜನೇಯನ ಪಾತ್ರ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈ ಹಿಂದೆ ಪ್ರೇಮ್ಸ್ ಮತ್ತು ದರ್ಶನ್ ಅವರ ಕಾಂಬಿನೇಷನಲ್ಲಿ ಆಂಜನೇಯ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ ಅಂತ ಜಮಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಬಜ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಅದೇನಾದರೂ ಈಗ ನಿಜ ಆಗ್ತಾ ಇದೆಯಾ ಅಂತ. ಬಟ್ ಏನೇ ಹೇಳಿ, ಬ್ಯಾಕ್ ಟು ಬ್ಯಾಕ್ ಈ ಥರ ಕ್ರೇಜಿ ಲೈನಪ್ಸ್ ಡಿ ಬಾಸ್ಗೆ ಈ ಸಲ ಸಖತ್ತಾಗಿ ಸಿಕ್ಕಿವೆ. ಪ್ರೇಮ್ಸ್ ಬೈ ಸಿನಿಮಾನ ಚೆನ್ನಾಗಿ ಮಾಡಲೇಬೇಕಿದೆ. ಯಾಕಂದರೆ ಇಂತಹ ದೊಡ್ಡ ಪಾತ್ರಕ್ಕೆ ಕೈ ಹಾಕಿದ್ದೀರಾ, ಇಂಥ ದೊಡ್ಡ ಚಾಲೆಂಜ್ ಇದೆ, ಇಂಥ ದೊಡ್ಡ ಸ್ಟಾರ್ ಇದ್ದಾರೆ. ಸೊ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿನೇ ಇದೆ. ಸಿನಿಮಾ ಚೆನ್ನಾಗಿ ಬರಲೇಬೇಕು ಅಷ್ಟೇ. ಇನ್ನು ಈ ಮೋಷನ್ ಪೋಸ್ಟರ್ನ ಹೈಲೈಟ್ ಅಂದರೆ ಅದು ಇಲ್ಲಿದ್ದಂತಹ ಡೈಲಾಗ್ ಅಂತ ಹೇಳ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ಈ ಭೂಮಿ ಮೇಲೆ ನಿನ್ನ ಒಂದು ಹನಿ ರಕ್ತನೂ ಸೋಕೋದಕ್ಕೆ ನಾನು ಬಿಡಲ್ಲ ಅಂತ. ಸದ್ಯಕ್ಕೆ ನಾವು ಈ ಪಾತ್ರನ ಹನುಮಂತ ಅಂತ ಅನ್ಕೊಳ್ಳೋಣ. ಅವ್ರಿಗಿದ್ದ ಮೇನ್ ಶತ್ರುಗಳು ಯಾರ್ಯಾರು ಅಂತ ಪಟ್ಟಿಯಲ್ಲಿ ನೋಡಿದಾಗ ರಾವಣ ಕಾಮನ್ ಆಗೇ ಇದ್ದರು. ಬಟ್ ಬೇರೆ ಯಾರ್ಯಾರಿದ್ದಾರೆ ಅಂತ ನೋಡಿದಾಗ ನನಗೆ ಸಿಕ್ಕಿದವರು ಕಾಲನೇಮಿ ಮತ್ತು ಅಹಿರಾವಣ. ಇವ್ರುಗಳ ಬಗ್ಗೆ ಹೇಳಬೇಕಂದ್ರೆ, ಕಾಲನೇಮಿ ರಾವಣ ರಾಮಭಕ್ತ ಹನುಮನನ್ನು ಸಾಯಿಸೋದಕ್ಕೆ ಕಳಿಸ್ತಾನೆ. ಕಾಲನೇಮಿ ಹನುಮಂತನನ್ನು ಋಷಿಯ ರೂಪ ತಾಳಿ ಮೋಸ ಮಾಡಿ ಅವನ ಚಿರಂಜೀವಿಯಾಗಿರೋ ರಹಸ್ಯವನ್ನು ತಿಳ್ಕೋಬೇಕು ಅಂತ ಹೋಗ್ತಾನೆ. ಈ ವಿಚಾರ ಹನುಮಂತರಿಗೆ ಗೊತ್ತಾಗುತ್ತೆ. ಹಾಗೆಯೇ ಈ ಕಾಲನೇಮಿಗೆ ಇರೋ ಮಾಯಾಶಕ್ತಿಯ ಬಗ್ಗೆನೂ ಗೊತ್ತಿರುತ್ತೆ. ಆ ಮಾಯಾಶಕ್ತಿ ಎಲ್ಲಿದೆ ಅಂತಲೂ ಗೊತ್ತಿರುತ್ತೆ. ಕಾಲನೇಮಿಯ ಹಣೆಯಲ್ಲಿ ಒಂದು ಕೆಂಪು ಮಣಿ ಇರುತ್ತೆ. ಆ ಕೆಂಪು ಮಣಿಯಿಂದ ಮಾಂತ್ರಿಕ ಶಕ್ತಿಗಳನ್ನು ಬಳಸ್ಕೊಂಡು ಹನುಮಂತನ ಮೇಲೆ ದಾಳಿ ಮಾಡೋಕ್ಕೆ ಸ್ಕೆಚ್ ಹಾಕ್ತಾನೆ. ಆವಾಗ ಹನುಮಂತನಿಗೆ ಈ ವಿಚಾರ ತಿಳಿದು ಹಣೆಗೆ ಗುರಿಯಿಟ್ಟು ತೂರ್ತಾರೆ. ಮಣಿ ಕಿತ್ಕೊಂಡು ಕೆಳಗೆ ಬೀಳುತ್ತೆ, ಶಕ್ತಿ ಎಲ್ಲ ಕಳೆದೋಗುತ್ತೆ. ಆ್ಯಂಡ್ ಅದಾದಮೇಲೆ ರಾಮನ ಹತ್ತಿರ ಕರ್ಕೊಂಡು ಬಂದಾಗ ರಾಮ ಅವನನ್ನು ಪಾತಾಳ ಲೋಕಕ್ಕೆ ಕಳಿಸ್ತಾನೆ. ಈಗ ನೆಕ್ಸ್ಟ್ ಮೈನ್ ವಿಲನ್ ಬಂದು ಅಹಿರಾವಣ. ಇವನು ರಾವಣನ ತಮ್ಮ. ಇಂದ್ರಜಿತ್ನ ಸಾವಿನ ನಂತರ ರಾವಣನಿಗೆ ಯುದ್ಧದ ಮೇಲೆ ಭಯ ಶುರುವಾಗುತ್ತೆ. ಆವಾಗ ಅವನು ತನ್ನ ತಮ್ಮನಾದ ಅಹಿರಾವಣನಿಗೆ ಕರೆದು ಹೇಳ್ತಾನೆ, ರಾಮ ಲಕ್ಷ್ಮಣರನ್ನು ನಿನ್ನ ಪಾತಾಳ ಲೋಕಕ್ಕೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮಹಾಮಾಯ ದೇವಿಗೆ ಬಲಿ ಕೊಟ್ಟರೆ ನಿನ್ನ ಮಾಂತ್ರಿಕ ಶಕ್ತಿ ಇನ್ನೂ ಬಲಶಾಲಿ ಆಗುತ್ತೆ ಅಂತ. ಆವಾಗ ಅಣ್ಣನ ಮಾತನ್ನು ಕೇಳಿ ರಾಮ ಲಕ್ಷ್ಮಣರನ್ನು ಕಿಡ್ನಾಪ್ ಮಾಡಿ ಬಲಿ ಕೊಡೋಕ್ಕೆ ರೆಡಿ ಆಗ್ತಾನೆ. ಆ್ಯಂಡ್ ಈ ವಿಚಾರ ವಿಭೀಷಣ ಕೇಳಿಸ್ಕೊಂಡು ರಾಮ ಲಕ್ಷ್ಮಣರನ್ನು ಕಾಪಾಡ್ಕೊ ಅಂತ ಹನುಮಂತರಿಗೆ ಹೇಳ್ತಾರೆ. ನಂತರ ಹನುಮಂತರ ಎದುರಿಗೆ ಅಹಿರಾವಣ ವಿಭೀಷಣನ ವೇಷದಲ್ಲಿ ಬಂದು ರಾಮ ಲಕ್ಷ್ಮಣರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಪಾತಾಳ ಲೋಕಕ್ಕೆ. ಆವಾಗ ಹನುಮಂತರಿಗೆ ಫುಲ್ಲು ಕೋಪ ಬಂದು ಪಾತಾಳ ಲೋಕಕ್ಕೆ ನುಗ್ಗಿ ಅವನ್ನ ಸಾಯಿಸಿ ರಾಮ ಲಕ್ಷ್ಮಣರನ್ನು ಕಾಪಾಡಬೇಕು ಅಂತ ಅನ್ಕೋತಾರೆ. ಆವಾಗ ವಿಭೀಷಣ ಬಂದು ಆ ಪಾತಾಳ ಲೋಕದ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತಾನೆ. ಆ ಲೋಕದಲ್ಲಿ ಎಲ್ಲ ಉಲ್ಟಂಪಲ್ಟ, ಬೆಂಕಿ ಉರಿಯೋದಾಗಿರಲಿ, ನೀರು ಹರಿಯೋದಾಗಿರಲಿ, ಪ್ರತಿಯೊಂದು ಉಲ್ಟಂಪಲ್ಟ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ಹನುಮಂತರು ಹೋದಾಗ ಪಾತಾಳ ಲೋಕವನ್ನು ಕಾಯೋ ಮಕರಧ್ವಜ ಎದುರಾಗ್ತಾನೆ. ಆ ಮಕರಧ್ವಜ ಬೇರೆ ಯಾರೂ ಅಲ್ಲ, ಹನುಮಂತರ ಬೆವರಿನಿಂದ ಹುಟ್ಟಿರೋನು. ಸೊ ಅವನು ಹೇಳ್ತಾನೆ, ನಾನು ಯಾರನ್ನೂ ಒಳಗೆ ಬಿಡಲ್ಲ ಅಂತ. ಆವಾಗ ಅಲ್ಲಿ ಫೈಟ್ ಆಗುತ್ತೆ. ಅದರಲ್ಲಿ ಮಕರಧ್ವಜನನ್ನು ಸೋಲಿಸಿ ಹನುಮಂತರು ಮಕರಧ್ವಜನನ್ನು ಕೈನ ಕಟ್ಟಿ ಹಾಕಿ ಮುಂದೆ ಹೋಗ್ತಾರೆ. ಅಲ್ಲಿ ಚಂದ್ರಸೇನ ಅನ್ನೋರು ಸಿಕ್ಕಿ ಅಹಿರಾವಣನನ್ನು ಹೇಗೆ ಕೊಲ್ಲಬೇಕು ಅಂತ ಹೇಳ್ತಾರೆ. ಒಂದೇ ಸಲ 5 ದಿಕ್ಕಲ್ಲಿರೋ 5 ದೀಪಗಳನ್ನು ಆರಿಸಬೇಕು ಅಂತ. ಆವಾಗ ಹನುಮಂತರು ಪಂಚಮುಖಿ ಆಂಜನೇಯನ ಅವತಾರವನ್ನು ತಾಳಿ ಆ ದೀಪಗಳನ್ನು ಆರಿಸ್ತಾರೆ. ನಂತರ ಅಹಿರಾವಣನನ್ನು ಕೊಂದು ರಾಮ ಲಕ್ಷ್ಮಣರನ್ನು ಕಾಪಾಡ್ತಾರೆ. ಇದಿಷ್ಟು ಅಹಿರಾವಣನ ಕತೆ. ಇನ್ನು ಸುಮಾರು ಪಾಯಿಂಟ್ಸ್ ಇದ್ವು ಈ ಕಥೆಯಲ್ಲಿ. ಮೇಜರ್ ಆಗಿರೋದನ್ನ ನಾನು ಹೇಳಿದ್ದೀನಿ ಅಷ್ಟೇ. ಸೊ ಸಿನಿಮಾ ಮಾಡೋದಕ್ಕೆ ಸ್ಕೋಪ್ ಅಂತ ನೋಡಿದಾಗ ಅಹಿರಾವಣನ ಪಾತ್ರಕ್ಕೆ ಅದು ಜಾಸ್ತಿ ಇದೆ. ಒಂದೊಳ್ಳೆ ಪವರ್ಫುಲ್ ಕ್ಯಾರೆಕ್ಟರ್, ಮುಖ್ಯ ಪಾತ್ರಕ್ಕೆ ಒಳ್ಳೊಳ್ಳೆ ಚಾಲೆಂಜಸ್ಗಳಿವೆ. ಇದು ಜಸ್ಟ್ ನನ್ನ ಗೆಸ್ ಅಷ್ಟೇ. ರಿಯಾಲಿಟಿ ಬೇರೆನೇ ಇರ್ಬೋದು, ಇಲ್ಲ ಇರ್ದೇನೂ ಇರ್ಬೋದು. ಈ ವಿಡಿಯೋ ಉದ್ದೇಶ ಇಷ್ಟೇ ಅಲ್ವಾ? ಈ ವಿಡಿಯೋ ನೋಡಿ ಸಿನಿಮಾದ ಮೇಲೆ ಇನ್ನೂ ಎಕ್ಸೈಟ್ ಆಗೋದು. ಸೊ ಅದಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅಪ್ಡೇಟ್ ಬಂದಾಗ ಇವುಗಳ ಬಗ್ಗೆ ಇನ್ನೂ ಜಾಸ್ತಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.